ಎಲ್ಲ ಆಲ್ಮೋಸ್ಟ್ ಹಂಚಿನ ಮನೆಗಳೇ, ಸಕ್ಕದಾಗಿದೆ. ಇಲ್ಲಿಂದ ಫುಲ್ ಕಲ್ದಾರಿ. ಗೈಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಷ್ಟೇ ನೋಡಿ ದಾರಿ ಇರೋದು, ಇಷ್ಟರಲ್ಲೇ ಹೋಗ್ಬೇಕು. ಸ್ವಲ್ಪ ಕೆಳಗೆ ಜಾರೋದ್ರು ಸಿಗಲ್ಲ. ಗೈಸ್ ಜಸ್ಟ್ ಲುಕ್ ಅಟ್ ದಿಸ್, ಸೂಪರ್, ವಾವ್. ಗಾಯ್ ಸನ್ರೈಸ್ ನೋಡಿ, ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಪ್ಪ ಬಿದೋಗ್ತಾ ಇದೆ ಈಗ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೇ 2 ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ಕೊಡಚಾದ್ರಿ ಟ್ರೆಕ್ ಪಾಯಿಂಟಿಂದ. ಯಾಕೋ ಏನೋ ಬೇಕು. ಇದು ಚೆಕ್ ಪಾಯಿಂಟು, ಇಲ್ಲಿಂದ ಎಂಟ್ರಿ ಫೀ ಪೇ ಮಾಡಿ ಹೋಗಬೇಕು. ಆ್ಯಂಡ್ ಟೈಮ್ ಬಂದು ಈಗ 5:45ಗೆ ಎದ್ದು ರೆಡಿಯಾಗಿ ಇವಾಗ ಹೊರಡ್ತಿದ್ದೀವಿ. ಸನ್ಸೆಟ್ಗೆ ಹೋಗೋಣ ಅಂತ ಇದೆ, ನೋಡೋಣ. ಸನ್ಸೆಟ್ ಅಂತ ಇಲ್ಲಿ ಸನ್ರೈಸ್ ಸಿಗುತ್ತಾ ನೋಡೋಣ, ಅದಕ್ಕೆ ಬೇಗನೆ ಬಿಡ್ತಾಯಿದ್ದೀವಿ. ಅಕ್ಷೋ ಬರೀ ಕ್ಯಾಶ್ ಅಂತ. ಹೊರಟ್ವಿ. ಮೇ ಬಿ ನಿಮ್ಗೇನು ಕಾಣಲ್ಲ, ಯಾಕಂದ್ರೆ ತುಂಬ ಕತ್ಲಿದೆ. ಬೆಳಕಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇನ್ನೊಂದು 1.5 ಕಿಲೋಮೀಟರ್ ಇದೆ ರೀಚ್ ಆಗೋಕ್ಕೆ. ಬೈ ವಾಕಿ ಹೋಗ್ಬೇಕಂತ, ಇಲ್ಲಿಂದ ಜೀಪ್ ಹೋಗೋಕ್ಕಾಗಲ್ಲ, ಅದಕ್ಕೆ ಹೊರಟಿದ್ದೀವಿ. ಇನ್ನೂ ಸನ್ರೈಸ್ ಆಗಿಲ್ಲ, ಬಟ್ ಜಸ್ಟ್ ಲುಕ್ ಎಟ್ ದಿ ಪ್ಲೇಸ್. ಏನಿದೆ? ದೇವಸ್ಥಾನ ಇದೆ, ಅದು ಮಠ. ಅಲ್ಲಿ ದೇವಸ್ಥಾನ ಇದೆ, ಅಲ್ಲ ಸಾರಿ ಮಠ. ಜಸ್ಟ್ ಅಮೇಝಿಂಗ್ ಮ್ಯಾನ್, ಸೀರಿಯಸ್ಲಿ. ಅಲ್ಲೊಂದು ಪಕ್ಷಿ ಕೂಗ್ತಿದೆ, ಕೇಳಿಸ್ಕೊಳ್ಳಿ, ಸಕ್ಕದಾಗಿದೆ ಸೌಂಡ್. ನಂಗೆ ಆ ಥರ ಮನೆಗಳಂದರೆ ಸಕ್ಕದ ಇಷ್ಟ, ಹಂಚಿನ ಮನೆಗಳು. ಈ ಕಡೆ ಎಲ್ಲ ಆಲ್ಮೋಸ್ಟ್ ಹಂಚಿನ ಮನೆಗಳೇ, ಸಕ್ಕದಾಗಿದೆ. ಅಲ್ಲ ಹಿಂಗೆ ಕರೆಕ್ಟಾ?
ಇಲ್ಲಿಂದ ಫುಲ್ ಕಲ್ದಾರಿ ಆ್ಯಂಡ್ ಜೀಪಲ್ಲಂತೂ ಸಾಕಾಗೋಯಿತು. ಫುಲ್ ಎತ್ತಾಗ್ತಿತ್ತು, ಬೆನ್ನೋವೇ ಬಂತು ಆ ಚಳಿಗೆ. ಅಪ್ಪ ಸಾಕಾಯಿತು. ಇನ್ನು 1.5 ಕಿಲೋಮೀಟ್ರ್ ಇದೇ ದಾರಿಲಿ ಹೋಗ್ಬೇಕು. ಒಂಥರ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಯಾವತ್ತೂ ಈ ಥರ ಬಂದೇ ಇಲ್ಲ, ಈ ಥರ ಟ್ರೆಕ್ಕಿಂಗು ಫಸ್ಟ್ ಟೈಮ್. ಚೆನ್ನಾಗಿದೆ. ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಹತ್ತಕ್ಕಾಗ್ತಾಯಿಲ್ಲ ಅಂತ. ಸಖತ್ ಕಷ್ಟ ಇದೆ, ಕಲ್ದಾರಿ ನೋಡಿ. ಇದೇ ರೂಟ್. ಹೆಂಗಿದೆಯಾ ಗಜಿ ದಾರಿ? ಹೆಂಗಿದೆ? ಸ್ವಲ್ಪ ಕಷ್ಟ. ಹೌದು. ಗೈಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನು ಕಾಣ್ತಾ ಇಲ್ಲ. ವಾವ್, ಜಸ್ಟ್ ವಾವ್. ಅಲ್ಲಿ ಅವ್ರಿನ್ನ ಅಲ್ಲಿ ಬರ್ತೀಯಾರು ನೋಡಿ. ಹತ್ತಕ್ಕಾಗ್ತಲ್ಲ ಪಾಪ ಅವ್ರಿಗೆ ಇಬ್ರಿಗೂ. ಇಷ್ಟೇ ನೋಡಿ ದಾರಿ ಇರೋದು, ಇಷ್ಟರಲ್ಲೇ ಹೋಗ್ಬೇಕು. ಸ್ವಲ್ಪ ಕೆಳಗೆ ಜಾರೋದ್ರು ಸಿಗಲ್ಲ. Guys, just look at this. Superb, wow. ಅಲ್ಲೊಂದು ನದಿನ ಕೆರೆನ ಕಾಣ್ತಾ ಇದೆ ನೋಡಿ, ಸಾಕಾಗಿದೆ. ಇನ್ನು ಫುಲ್ ಕಂಪ್ಲೀಟಾಗಿ ಮಂಜು ಬಿಟ್ಟಿಲ್ಲ, ಇನ್ನೂ ಇದೆ. ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಫುಲ್ ಗ್ರೀನಾಗಿ ಕಾಣುತ್ತೆ ಅನ್ಸುತ್ತೆ. ಗಾಯ್ ಸನ್ರೈಸ್ ನೋಡಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಸನ್ರೈಸ್ ನೋಡ್ತಾ ಇರೋದು. ಇಷ್ಟು ಪೀಕಿಗೆ ಬಂದು ಯಾವತ್ತೂ ನೋಡಿರಲ್ಲ. ತುಂಬ ಖುಷಿ ಆಯಿತು. ಹೆಂಗಿದೆಯಾ ಗಜಿ? ಹೆಂಗಿದೆಯಾ ಅಕ್ಷಯ್? ನೋಡೋ ಅಲ್ಲಿ ಸನ್ರೈಸು ನೋಡಿ. ಯಾವತ್ತಾದ್ರು ನೀನು ನೋಡಿ? ಎಲ್ಲಿ? ಮನೆ ಹತ್ರನಾ? ಇಂಥ ಕಡೆ ನೋಡಿದ್ಯಾ? ಇಂಥ ಕಡೆನೂ ಬಂದು ನೋಡಿದ್ಯಾ ನೀನು? ಹೌದಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಲೈ ಸಾಹಸ ಮಾಡಬೇಡ್ವೋ. ಫೋನಲ್ಲಿ ಅಷ್ಟು, ಕ್ಯಾಮ್ರಾದಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಬಟ್ ಬರೀ ಕಣ್ಣಿಗೆ ಎಷ್ಟು ಕ್ಲಿಯರ್ ಆಗಿ ಆರೆಂಜ್ ರೆಡ್ಡಿಶ್ ಕಲರ್ ಕಾಣ್ತಿದೆ ಗೊತ್ತಾ? ನಾನು ಝೂಮ್ ಹಾಕಿದ್ರು ಫುಲ್ ಬ್ಲರ್ ಆಗ್ತಾ ಇದೆ. ಬಟ್ ನೋಡಿ, ಚೆನ್ನಾಗಿದೆ. ಕಣ್ಣು ಎದುರುಗಡೆನೆ ಒಂಥರ ಪಳಪಳ ಅಂತ ಹೊಳಿತಾ ಇದೆ, ಆ ಥರ ಇದೆ. ಸಾಕಾಗಿದೆ. ಸೀರಿಯಸ್ ಆಗಿ ವರ್ತ್ ಅನ್ನಿಸ್ತು. ಫಸ್ಟ್ ಟೈಮ್ ಈ ಥರ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ಟೈಮಿಂದನೂ ಇದೇ ಥರ ಹೋಗ್ಬೇಕು ಅನ್ನಿಸ್ತಾ ಇದೆ ನನಗೂ ಅಂತಲೂ. ಬಟ್ ಫುಲ್ಲು ನಾವು ನಡ್ಕೊಂಡು ಟ್ರೆಕ್ ಮಾಡ್ಕೊಂಬಂದಿಲ್ಲ. ಆಲ್ಮೋಸ್ಟ್ 9-10 ಕಿಲೋಮೀಟರ್ಸ್ ಜೀಪಲ್ಲೇ ಬಂದ್ವಿ.
ಈಗ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟೇ ನಡೆದಿದ್ದು, ಬಟ್ ವರ್ತ್ ಇಟ್ ಸೀರಿಯಸ್ ಆಗಿ. ಆ್ಯಂಡ್ ಅದು ಫಸ್ಟ್ ಟೈಮ್ ಸನ್ರೈಸ್ ನೋಡೋದಲ್ಲ, ಸಖತ್ ಖುಷಿ ಆಯಿತು ನನಗಂತೂ. ಸೀರಿಯಸ್ ಆಗಿ ವರ್ತ್ ಇಟ್. ನೇಚರ್ ಬ್ಯೂಟಿ ಮುಂದೆ ಇನ್ನೇನೂ ಇಲ್ಲ, ಇಲ್ಲೇ ಇದು ಬಿಡೋಣ ಅಂತ ಅನಿಸುತ್ತೆ, ಆ ಥರ ಸಾಕಾಗಿದೆ. ವರ್ತ್ ಎವ್ರಿ ಪೆನ್ನಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. 1-2 ದಿನ ಇಲ್ಲ ಕ್ಯಾಂಪ್ ಹಾಕೊಂಡು ಇದ್ಬಿಡ್ಬೇಕು, ಬಟ್ ನೈಟ್ ಹೊತ್ತೆಲ್ಲ ಬಿಡಲ್ಲ, ಓಡಿಸ್ತಾರೆ ಇಲ್ಲಿಂದ. ಕರೆಕ್ಟಾಗಿ ಎಲ್ಲರದು ಲೆಕ್ಕ ಇಟ್ಕೊಂಡಿರ್ತಾರೆ ಅವರು. ಆಮೇಲೆ ನೈಟ್ ಬಂದು ಚೆಕ್ ಮಾಡ್ತಾರೆ ಯಾರಾದರೂ ಉಳ್ಕೊಂಡಿದ್ದಾರಾ ಏನು ಅಂತೆಲ್ಲನೂ. ಸೊ ತುಂಬ ಸ್ಟ್ರಿಕ್ಟ್ ಇದೆ ಆ್ಯಕ್ಚುಲಾಗಿ. ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ ಚೆಕ್ ಪಾಯಿಂಟು, ಆ್ಯಂಡ್ ಸಂಜೆ ಅರೌಂಡ್ 6 o'clock ಇಲ್ಲ ಅದಕ್ಕಿಂತ ಮುಂಚೆನೇ ಕ್ಲೋಸ್ ಆಗುತ್ತೆ. ಅಂದರೆ ಎಲ್ಲರೂ ಕತ್ಲಾದರೆ ಬಿಡಲ್ಲ ಅಲ್ಲ, ಅದಕ್ಕೇ. ಮುಗಿಸ್ಕೊಂಡೀಗ ಹೊರಟ್ವಿ ಕೆಳಗೆ ಹೋಗೋಣ ಅಂತ. ಉಯ್ಯಪ್ಪ ಬಿದೋಗ್ತಾ ಇದೆ ಈಗ. ಇಲ್ಲೆಲ್ಲ ನೋಡ್ತು ಕ್ಯಾಮ್ರಾ ಅಷ್ಟೇ. ಇಷ್ಟೇ ದಾರಿ ಇರೋದು, ಬಿದ್ದರೆ ಕೆಳಗೆ. ಗಜೇಂದ್ರ ಕೆಳಗಡೆ ಹೋಗ್ಬಿಟ್ಟವ. ಎಲ್ಲೋ ಹೋದ್ರಪ್ಪ? ಹ್ಞೂ ಕಣ, ಎಲ್ಲೋ ಕಾಣ್ತಾನೆ ಇಲ್ಲ ಅವರು. ಈ ಕಡೆ ಎಲ್ಲಾರ ಅವ್ರ? ಇಲ್ಲ ಇಲ್ಲ, ಎಲ್ಲೋದ್ರು ಮತ್ತೆ? ಜಾರುತ್ತಲ್ಲ ಹೆವಿ. ಶೂಸ್ ಹಾಕೊಂಬಂದ್ಬಿಟ್ರೆ ಬೆಸ್ಟ್. ಟ್ರೆಕ್ಕಿಂಗ್ದೇ ಬರುತ್ತಾವ, ಅದು ಬೆಸ್ಟ್. ಹಾಂ, ಕೆಳಗಡೆ ಪಾದಕ್ಕೆ ಮಾತ್ರ ರಬ್ಬರು, ಹ್ಞೂ ಮೇಲೆಲ್ಲ ಉಲ್ಲನ್ ಇದು ಮೇಲೆಗಡೆ ಚರ್ಮಕ್ಕೆ ಹ್ಞೂ ಬೆಸ್ಟ್. ಅದು ನೀಟಾಗಿ ನಡಿಬೋದು ಗೊತ್ತಾ? ಹೌದು. ಅಲ್ಲಿ ಯಾರು ಗಜೇಂದ್ರನ ಹೆಂಗಿತ್ತ, ಹೆಂಗನ್ಸ್ತಕ್ಷ? ಅಲ್ಲ, ಬಟ್ ಹೆವಿ ಪೀಸ್. ಹಾಂ, ಇವನ್ ಒಂದು ಬರ್ಡ್ ಸೌಂಡ್ ಕೂಡ ನೀಟಾಗಿ ಕೇಳಿಸ್ತಾ. ಅಲ್ಲ ಅಲ್ಲೂ ಅಷ್ಟೇ. ನೆನ್ನೆ ಹೋಮ್ ಸ್ಟೇ ಮಾಡಿದ್ವಲ್ಲ, ಅಲ್ಲಿ ಅದೇ ಚೆನ್ನಾಗಿತ್ತು. ಹೋಮ್ಸ್ಟೇಗಿಂತೂ ಇದು ಈ ಜಾಗ ಪೂರ್ತಿ ಫುಲ್ ಸೈಲೆಂಟ್ ಅಲ್ಲ. ಒಂದು ಚೂರು ಮಾತಾಡಿದ್ರು ಕೇಳಿಸುತ್ತೆ ಅಷ್ಟು. ಪಿನ್ ಡ್ರಾಪ್ ಅನ್ನೋದು ಇಲ್ಲಿ ನೋಡ್ಬೇಕು, ಇನ್ನೆಲ್ಲ ನೋಡಕ್ ಸಾಧ್ಯ ಇಲ್ಲ. ಬೆಂಗಳೂರಲ್ಲಂತೂ ಪಿನ್ ಡ್ರಾಪ್. ಹೌದು. ದಾರಿ ನೋಡಿ ಹೆಂಗಿದೆ. ಪಾಪ ಯಾರು ಸ್ವಲ್ಪ ಓವರ್ ಸೈಜ್ ಇದ್ರೆ ಅಥವಾ ವಯಸ್ಸಾಗಿದ್ರೆ ಸಖತ್ ಕಷ್ಟ. ದಾರಿ ಮಾಡೋಕ್ಕಾಗಲ್ಲ ಅಲ್ಲ ಇಲ್ಲಿ, ಚಾನ್ಸೇ ಇಲ್ಲ. ಎಲ್ಲ ಬೆಟ್ಟ ಗುಡ್ಡ ಥರ ಕಲ್ಲು. ಮಾಡ್ಬೋದು, ಬಟ್ ಹೆವಿ ಸಾಕಾಗ್ತೈತದು. ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಹಿಂಗಿದ್ರೇನೆ ಚಂದ ಟ್ರೆಕ್ ಅನ್ನೋದು. ಸುಮ್ಮನೆ ರೋಡ್ ಮಾಡ್ಬಿಟ್ರೆ ಟ್ರೆಕ್ ಅನ್ಸಲ್ಲ ಅದು. ಅಷ್ಟೇ. ನಾಗತೀರ್ಥ ಹುಟ್ಟೋ ಜಾಗ ಅಂತೆ, ನೋಡೋಣ. ಓ, ಇಲ್ಲೇ ಹುಟ್ಟೋದು. ಬಂಡೆಯಿಂದ ಬರ್ತಾ ಇದೆ ನೀರು, ಹಂಗೆ ಹರಿದು ಅಲ್ಲಿಗೆ ಹೋಗಿ ಕಲ್ಯಾಣಿ ಸೇರುತ್ತೆ ಅಲ್ಲಿ. ನೈಸ್. ಬಂಡೆಯಲ್ಲಿ ಡ್ರಾಪ್ಸ್ ಇಲ್ಲಿ ಅಲ್ಲಿ ಡ್ರಾಪ್ಸ್ ಬಂಡೆಯಿಂದ ಬರ್ತಾ ಇರೋದು. ಅದೇ ಹೇಳೋದು ಉಗಮ ಇದೆ ನೋಡಿ, ಇದೆ. ಇಲ್ಲಿಂದ ಡ್ರಾಪ್ ಬಿದ್ದು ಹರ್ಕೊಂಡು ನೋಡಿ, ಇಲ್ಲೂ ನೀರು ಹರಿತಾ ಇದೆ. ಪ್ಯೂರೆಸ್ಟ್ ವಾಟರ್ ಇದು, ನೀಟಾಗಿ ಅಲ್ಲ. ಪ್ಯೂರೆಸ್ಟ್ ಕುಡಿಬೋದು. ಕುಡಿತೀಯಾ?
ಬಟ್ ಕರ್ಕೊಂಬರೋತ್ನ ಎಲ್ಲ ಸೆಪರೇಟ್ ಆಗಿರ್ತದೆ ಅಟ್ಲೀಸ್ಟ್. ಏನ್ ಎಲ್ಲ ನದಿಗಳು ಹಂಗೆ ಅಲ್ವಾ ಮತ್ತೆ. ಪ್ಯೂರ್ ಅಂದ್ರೆ ಒಂದು ಇದು ಶಿವ ಪಾರ್ವತಿ ಟೆಂಪಲ್. ಕಮಂಡಲ ತೀರ್ಥ. ಡ್ರಿಂಕಿಂಗ್ ವಾಟರ್ ಅಂತ ಹಾಕಿದಾರ, ನೀರು ಕುಡಿಯೋಣ ಬಾರೋ. ಅವ್ರನ್ನ ಕೇಳ ಆಮೇಲೆ ಇಳಿಬೋದ ಹೋಗ್ಬೋದ ಹೆಂಗೆ ಅಂತ. ಮೇನ್ ಕೊಡಚಾದ್ರಿಯಲ್ಲಿ ಹಾರ್ಟ್ ಆಫ್ ದ ಎವರೆಸ್ಟ್ ಇದು, ಮಧ್ಯಭಾಗ, ಇದು ಬೆಟ್ಟದ ಮಧ್ಯಭಾಗ. ಮೇನ್ ದೇವಸ್ಥಾನ ಈಗ ನಾವಿರುವಂಥದ್ದು. ಗಣಪತಿ, ಈಶ್ವರ ಮತ್ತು ಪಾರ್ವತಿ ಇಲ್ಲಿ. ಒಂದನೇ ಯುಗದಲ್ಲಿ ಸಪ್ತಋಷಿಗಳು ಪ್ರತಿಷ್ಠೆ ಮಾಡ್ತಾರೆ ಹಿಮಾಲಯದಲ್ಲಿ, ಚಂದನಗಿರಿ ಅಂತ ಅಲ್ಲಿ ಲೋಕಕ್ಷೇಮಕ್ಕೆ. ಒಂದು ಯುಗ ಅಲ್ಲೇ ಇರ್ತದೆ ಹಿಮಾಲಯದಲ್ಲಿ. ಎರಡನೇ ಯುಗದಲ್ಲಿ ಪರ್ವತ ಇಲ್ಲಿ ಬರ್ತದೆ. ರಾಮರಾವಣ ಯುದ್ಧ ಕಾಲದಲ್ಲಿ ಹನುಮಾನ್ ಸಂಜೀವಿನಿಗೋಸ್ಕರ ಹಿಮಾಲಯ ಹೋಗಿ ಸಂಜೀವಿನಿ ಸಿಗದೆ ಪರ್ವತವನ್ನು ಹಿಡ್ಕೊಂಡು ಲಂಕೆಗೆ ಬಂದು ಅವಶ್ಯಕತೆ ಮುಗಿಸಿ ತಿರ್ಗಾ ಕೊಂಡೋಗ್ಲಿಕ್ಕಿದ್ರೆ ಆ ಪರ್ವತದ ಒಂದು ಕುಡಿಯ ಭಾಗ ಬೀಳ್ತದೆ ಅಂತ, ಅದೇ ಕುಡಚಾದ್ರಿ ಅಂತ ಪ್ರಸಿದ್ಧಿ ಆಯಿತು ಅಂತ. ಅಲ್ಲಿರುವಂತಹ ಪ್ರತಿಷ್ಠೆಗಳು, ಋಷಿಮುನಿಗಳು, ದಿವ್ಯ ಔಷಧಿಗಳು, ತೀರ್ಥಗಳೆಲ್ಲ ಈ ಬೆಟ್ಟದಲ್ಲಿದೆ ಅಂತ ಸಂಕಲ್ಪ. ಮತ್ತು ಮೂರನೇ ಯುಗದಲ್ಲಿ ಮೂಕಾಸುರನ ವಧೆಗೆ ಕೋಲ ಮಹರ್ಷಿಯವರು ಇಲ್ಲಿ ಬಂದು ದೇವಿ ಸ್ತುತಿ ಮಾಡ್ತಾರೆ. ತಿರ್ಗಾ ಕಲಿಯುಗದಲ್ಲಿ ಆಚಾರ್ಯ ಶಂಕರು ಸಹ ಇಲ್ಲಿ ಬರ್ತಾರೆ. ವಿದ್ಯೆ, ಬುದ್ಧಿ ಮತ್ತು ಸರ್ವೈಶ್ವರ್ಯಕ್ಕೋಸ್ಕರ ದೇವಿ ಸ್ತುತಿ ಮಾಡಿದಾಗ ದೇವಿ ಸಾಕ್ಷಾತ್ಕಾರ ಆಯಿತು ಅಂತ ಇಲ್ಲಿ. ಆದ್ದರಿಂದ ಇಲ್ಲಿ ಕೊಲ್ಲೂರು ತಾಯಿಯ ಮೂಕಾಂಬಿಕೆಯ ಮೂಲಸ್ಥಾನ ಅಂತ ಇಲ್ಲಿ ಕರೆಯಲ್ಪಡ್ತದೆ ಇದು. ಹೌದು, ಇಲ್ಲಿರುವಂತಹ 64 ತೀರ್ಥಗಳು ಕೊಲ್ಲೂರಿನಲ್ಲಿ ಸೌಪರ್ಣಿಕೆಯಾಗಿ ಹರಿತದೆ. ಅಲ್ಲಿಗೆ ತೀರ್ಥದ ಆರಂಭ ಇಲ್ಲಿ ಸೌಪರ್ಣಿಕೆಯದ್ದು, ತಾಯಿಯ ಮೂಲ ಸ್ವರೂಪ ಇರುವಂಥದ್ದು ಇಲ್ಲಿ. ಹೀಗೆ ಇದು ತೀರ್ಥಗಳೆಲ್ಲ ಇಲ್ಲಿ ಕಾಣ್ತದೆ ನಿಮಗೆಲ್ಲ. ಇಲ್ಲಿ ಒಂದು ಕಮಂಡಲ ತೀರ್ಥ ಅಂತ ಇದೆ, ಇಲ್ಲಿ ಕೊಳ ಇದೆ. ಆನಂತರದಲ್ಲಿ ಅಲ್ಲಿ ನಾಗತೀರ್ಥ ಅಂತ, ಇದೇ ರೀತಿಯಾಗಿ 64 ತೀರ್ಥಗಳು ಈ ಬೆಟ್ಟದಲ್ಲಿದೆ ಅಂತ. ಈ 64 ತೀರ್ಥಗಳು ಸೌಪರ್ಣಿಕೆಯಾಗಿ ಹರಿತದೆ. ಅಲ್ಲಿಗೆ ತೀರ್ಥ ಇಲ್ಲದೆ ಕ್ಷೇತ್ರ ಆಗೋದಿಲ್ಲ. ತೀರ್ಥ ಮತ್ತು ಕ್ಷೇತ್ರ ಎರಡಕ್ಕೂ ಸಹ ಕೊಲ್ಲೂರಿಗೆ ಕೊಡಚಾದ್ರಿ ಮೇನು. ಹಾಗೆ ಇಲ್ಲಿಯ ಒಂದು ಇತಿಹಾಸ. ಆನಂತರ ಮೇಲ್ಗಡೆ ಶಂಕರ ಪೀಠ ಇದೆ, ಚಿತ್ರಮೂಲ ಅಂತ ಇದೆ. ಅದೆಲ್ಲ ಈಗ ಟ್ರೆಕ್ಕಿಂಗಲ್ಲಿ ಹೋಗಬೇಕು. ಆಮೇಲೆ ಹಿಡ್ಲಮಲೆ ಫಾಲ್ಸ್ ಇನ್ನು ನೀವು ಬರ್ತಿರಲ್ಲ, ಹಿಡ್ಲಮಲೆ ಫಾಲ್ಸು ಅದೊಂದು ಟ್ರೆಕ್ಕಿಂಗಾಗಿ ಬರ್ತಾರೆ ಕೆಲವರು. ಆನಂತರ ದೇವಸ್ಥಾನದ ದರ್ಶನಕ್ಕೋಸ್ಕರನೂ ಬರ್ತಾರೆ. ಅಂದರೆ ಕೆಲವರಿಗೆ ಕನ್ನಡದವರಿಗೆಲ್ಲ ಗೊತ್ತಿಲ್ಲ ದೇವಸ್ಥಾನ ಇಲ್ಲುಂಟು ಹೀಗೆ ಕೊಲ್ಲೂರು ಮೂಕಾಂಬಿಕೆದ್ದು ಅಂತ. ಕೇರಳಿಯನ್ಸು ಅವರಿಗೆ ಗೊತ್ತಿದೆ, ಬರ್ತಾರೆ. ಬಟ್ ಸರಿಯಾದ ಮಾರ್ಗದರ್ಶನ ಇಲ್ಲದ ಕಾರಣ ಎಲ್ಲೆಲ್ಲೋ ಹೋಗಿ ಬರ್ತಾರೆ ಅಷ್ಟೇ. ಆಕ್ಚುಲ್ ಆಗಿರೋದಲ್ಲಿ ಒರಿಜಿನಲ್ ಇದು. ಈಗ ನೀವು ನಿತ್ಯ ಜಾಗವೇ ಇದು, ದೇವಿ ಮೂಲಸ್ಥಾನ ಇದು. ಹೌದೌದು, ಇಲ್ಲಿ ದೇವಿ ಶಂಕರಾಚಾರ್ಯ ತ್ರಿಕಾಲ 3 ಹೊತ್ತು ಪೂಜೆ ಆಗುವಂಥದ್ದು ಇಲ್ಲಿ ಮೂಕಾಂಬಿಕೆಯ ಮೂಲಸ್ಥಾನವೇ ಇದು. ಹೌದು, ತ್ರಿಕಾಲ ಪೂಜೆ ಪರಂಪರೆಯಾಗಿ ಬಂದದ್ದು ಇಲ್ಲಿ. ಇದರ ಪರಿವಾರ ದೇವತೆಗಳು ಕೆಳಗಡೆ ಕಾಣ್ತದೆ. ಕಾಲಭೈರವ, ಹುಲಿರಾಯ ಎಲ್ಲ ಪರಿವಾರ ದೇವತೆಗಳಿದೆ. ಮೇಲ್ಗಡೆ ಗುಹಾ ಗಣೇಶ, ಶಂಕರಪೀಠ, ಚಿತ್ರಮೂಲ ಇದೆ. ಅಲ್ಲಿ ಎಲ್ಲ ಸ್ಥಿರ ಪೂಜೆ ಇರೋದಿಲ್ಲ. ಪೂಜೆ ಎಲ್ಲ ಸ್ಥಿರವಾಗಿ ಆಗುವಂಥದ್ದು ಇಲ್ಲಿ ಮತ್ತು ಕೆಳಗಡೆ ಅಲ್ಲಿ. ಅದೇ ಆಗಲಿ. ನಮಸ್ತೆ. ಆಯ್ತು, ನೀವು ಬೇಕಾದಂತ. ಸೊ ಫ್ಯಾಮ್, ಟ್ರೆಕ್ ಮುಗೀತು. ಕೇಳಿಸ್ಕೊಂಡ್ರಲ್ಲ ದೇವಸ್ಥಾನದ ಬಗ್ಗೆ ಅವ್ರು ಹೇಳಿದ್ರು, ನಮಗೂ ಗೊತ್ತಿರಲ್ಲ. ಕೊಲ್ಲೂರು ಮೂಕಾಂಬಿಕೆ ಮೂಲ ಸ್ಥಾನ ಇದೆ ಅಂತೆ, ತುಂಬ ಜನ ಗೊತ್ತಾಯಿಲ್ಲ. ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಅವರು. ವಿಡಿಯೋ ಮಾಡಬೇಡಿ ನಂದು ಅಂದರು, ಅದಕ್ಕೆ ಜಸ್ಟ್ ಅವ್ರದ್ದು ಆಡಿಯೋ ಹೇಳಿದ್ದೀವಿ. ಸಕ್ಕದಾಗಿತ್ತು ಮಾತ್ರ ನಿಜ. ಇಷ್ಟು ಇನ್ಫಾರ್ಮೇಷನು ಗೊತ್ತಿರಲ್ಲ. ಅವರ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ನಮ್ಮ ಜನಕ್ಕೆ ಏನೋ ಅಷ್ಟು ಗೊತ್ತಿಲ್ಲ ಅಂತ. ಆಮೇಲೆ ಭಟ್ರು ಮನೆ ಕೂಡ ನೀವು ಕೇಳಿರ್ತೀರಲ್ಲ, ಫುಡ್ಡೆಲ್ಲ ಕೊಡ್ತಾಯಿದ್ರು ಅವಾಗ ಎಲ್ಲ. ಇವಾಗ ಸ್ಟಾಪ್ ಮಾಡಿದಾರಂತೆ ಯುನೆಸ್ಕೋಗೆ. ಇದು ಯುನೆಸ್ಕೋ ಅಂಡರ್ ಬಂದಿರೋದ್ರಿಂದ ಕ್ಯಾಂಪಿಂಗ್ ಎಲ್ಲ ಇಲ್ಲ. ಆಮೇಲೆ ಜನನೂ ಅಷ್ಟು ಬರಲ್ಲ, ಮುಂಚೆ ಎಲ್ಲ ಫ್ರೀ ಇತ್ತಂತ ಹೇಳ್ತಿದ್ರು ಅವರು. ಸೊ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಅವರು. ಆ್ಯಂಡ್ ತುಂಬ ನದಿಗಳು ಆ್ಯಂಡ್ ಉಗಮ ಸ್ಥಾನ ಆಗಿದೆ ಇದು, ನಮಗೂ ಗೊತ್ತಿರಲ್ಲ. ಸೊ ಫ್ಯಾಮ್, ಇಷ್ಟ ಆಗಿತ್ತು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.